Why ethics in public service? What is the importance of ethics in public service? Why ethics is required in public service? Why ethics is okay? Why ethics is required in public service? Tell me now. ಸಾರ್ವಜನಿಕ ಸೇವೆಯಲ್ಲಿ ನೈತಿಕತೆ ಅಗತ್ಯವೇನು? ನೈತಿಕತೆ ಯಾಕೆ ಬೇಕು? ಒಬ್ಬ ಪಬ್ಲಿಕ್ ಸರ್ವೆಂಟ್ ಎಥಿಕಲ್ ಆಗಿ ಯಾಕಿರ್ಬೇಕು? ಕಷ್ಟಗಳನ್ನ ಅರ್ಥ ಮಾಡ್ಕೊಳಕ್ಕೆ ಬೇಕು. ಎಥಿಕ್ಸ್ ಇದ್ರೆ ಅವನು ಅರ್ಥ ಮಾಡ್ಕೊಳ್ತಾನ. ಎಥಿಕ್ಸ್ ಇಲ್ಲ ಅಂತಂದ್ರೆ ಕಷ್ಟ ಕೊಡ್ತಾನ. ಹಾ, ವೆರಿ ಗುಡ್. ವೆರಿ ಗುಡ್. ಮತ್ತೆ ಕರಪ್ಷನ್ ಕಡಿಮೆ ಆಗ್ಬೇಕು. ವೆರಿ ಗುಡ್, ಸೂಪರ್. ಕರಪ್ಷನ್ ಕಡಿಮೆ ಆಗ್ತದೆ ಎಥಿಕ್ಸ್ ಇದ್ರೆ. ಕರಪ್ಷನ್ ಕಡಿಮೆ ಆಗ್ತದೆ. ನೆಕ್ಸ್ಟ್, ಪಾರದರ್ಶಕತೆ ತರ್ತಾನೆ. ಟು ಮೇಂಟೈನ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಇನ್ ಅಡ್ಮಿನಿಸ್ಟ್ರೇಷನ್. ಸೂಪರ್. ಡೆವಲಪ್ಮೆಂಟ್ ಆಫ್ ದ ನೇಷನ್ ಆಗುತ್ತೆ. ವೆರಿ ಗುಡ್. ಮತ್ತೆ ಜನರ ವಿಶ್ವಾಸ, ಎಸ್, ಕ್ರೆಡಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ವೆರಿ ಗುಡ್. ಮತ್ತೆ ಸಾರ್ವಜನಿಕ ಸೇವೆಗಳು ಜನರಿಗೆ ತಲುಪ್ತಾವ್. ವೆರಿ ಗುಡ್. ಅರ್ಹ ಜನರಿಗೆ ತಲುಪ್ತಾವ್. ವೆರಿ ಗುಡ್, ವೆರಿ ಗುಡ್. ಒಳ್ಳೆ ವ್ಯಾಲಿಡ್ ಪಾಯಿಂಟ್ ಇದು. ಹೆಂಗ ಇಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪಬ್ಲಿಕ್ ರಿಸೋರ್ಸಸ್ ಆರ್ ಪಬ್ಲಿಕ್ ಸರ್ವಿಸಸ್, ಅದು ಒಂದಾಗ್ತದೆ. ಅಂಡ್ ಅಲೋಕೇಶನ್ ಆಫ್ ಸರ್ವಿಸಸ್ ಟು ದಿ ಡಿಸರ್ವ್ಡ್ ಕ್ಯಾಂಡಿಡೇಟ್ಸ್. ವೆರಿ ಗುಡ್, ಸೂಪರ್. ಮತ್ತೆ ಪಬ್ಲಿಕ್ ಫಂಡ್, ಸಾರ್ವಜನಿಕ ನಿಧಿಯ ಸದ್ಬಳಕೆ. ಎಕ್ಸಲೆಂಟ್, ವೆರಿ ಗುಡ್. ದುರ್ಬಳಕೆ ಆಗೋದಲ್ಲ, ಸದ್ಬಳಕೆ ಆಗ್ತದೆ. ಎಕ್ಸಲೆಂಟ್. ಮತ್ತೆ ವೆರಿ ಗುಡ್. ನೀವು 4 ದಿನ ಮಾತಾಡಿ ಇಲ್ಲ, ಇವತ್ತೇ ಮಾತಾಡ್ತಿದ್ರಿ ರಫಿ ಅವರೇ. ಮಾತಾಡಿರಿ, ಒಳಗೊಳಗೆ ಮಾತಾಡ್ರಿ. ತುಂಬಾ ಮೆಚೂರ್ಡ್ ಇದೆ, ತುಂಬಾ ಮೆಚೂರ್ಡ್ ಇದೆ. ವಾಯ್ಸ್ ಬೇಸಿದೆ. ವಾಯ್ಸ್ ಅಲ್ಲಿ ಏನ್ ಪಾಯಿಂಟ್ಸ್ ಹೇಳ್ತಾ ಇದ್ರಲ್ಲ, ಎಲ್ಲ ವ್ಯಾಲಿಡ್ ಪಾಯಿಂಟ್ಸ್. ನನ್ ಜನ್ಮ ಸಾರ್ಥಕ ಯಾಕೆ ಆಯ್ತಪ್ಪ ಅಂತಂದ್ರೆ 4 ದಿನ ನಾನು ಹೇಳಿದ ಮೇಲೆ 5ನೇ ದಿನ ಪ್ರಶ್ನೆ ಕೊಟ್ಟರೆ ಉತ್ತರ ನೀವು ಹೇಳ್ತಾ ಇದ್ರಿ. ಇದೇ ಉತ್ತರ, ಇನ್ನೇನಿಲ್ಲ. ಆಮೇಲೆ ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಕ್ಕಂಥ ಅಡ್ವಾಂಟೇಜ್ ಏನಂತಂದ್ರೆ ಬೇರೆಯವರೆಲ್ಲ ಹೆಂಗ್ ಥಿಂಕ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಆನ್ಲೈನ್ ನೀನು ಹೋಗಿ ಕ್ಲಾಸ್ ಅಟೆಂಡ್ ಮಾಡಿದಂದ್ರೆ ಇದು ಆನ್ಲೈನ್ ಮಾಡ್ತಕ್ಕಂಥದ್ದಲ್ಲ. ಆಮೇಲೆ ಸ್ವಾರ್ಥಿಗಳಾಗಿ ಒಬ್ಬನೇ ಹೋಗಿ ನಾನೊಬ್ಬನೇ ತಿಳ್ಕೊಂಡು ಬರೀತಂತಂದ್ರೆ ಜನಸಾಮಾನ್ಯ ಪ್ರಶ್ನೆಗಳೇನು, ಹೆಂಗಿದೆ, ಇದೆಲ್ಲ ಅರ್ಥ ಮಾಡ್ಕೊಂಡು ಬರಿಬೇಕಿದು. ಅರ್ಥ ಆಯ್ತಾ? ಅರ್ಥನೇ ಆಗಿಲ್ಲ ಅಂತಂದ್ರೆ ಹೌ ಕ್ಯಾನ್ ಯು ರೈಟ್ ಡೌನ್? ಯು ಕಾಂಟ್ ರೈಟ್ ಡೌನ್. ಯು ಮೇ ಬಿಕಮ್ಸ್ ಅನ್ಸಕ್ಸಸ್ಫುಲ್. ನೀನ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು ಅಷ್ಟೇ, ಬಟ್ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕಾಗಲ್ಲ, ರೂಲಿಂಗ್ ಮಾಡಕ್ಕಾಗಲ್ಲ. ಸೂಸೈಡ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ IAS ಆಫೀಸರ್ಸ್, IPS ಆಫೀಸರ್ಸ್. ದೇ ಲೆಫ್ಟ್ ದೇರ್ ಜಾಬ್ಸ್, ದೇ ಗೇವ್ ರೆಸಿಗ್ನೇಷನ್ ಡ್ಯೂ ಟು ನಂಬರ್ ಆಫ್ ರೀಸನ್ಸ್. ಓಕೆ, ರೈಟ್. ವೈ ಎಥಿಕ್ಸ್ ಇನ್ ಪಬ್ಲಿಕ್ ಸರ್ವಿಸ್? ಸೂಪರ್. ಮತ್ತೆ ಹಾಕ್ಬೇಕು. ಟು ಮೇಂಟೈನ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಇನ್ ಅಡ್ಮಿನಿಸ್ಟ್ರೇಷನ್. ಅಂಡ್ ಬರ್ಕೊಳ್ಳಿ. ಓಕೆ, ನಂಬರ್ 1, to maintain transparency and accountability. Transparency and accountability. ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ಕಾಯ್ದುಕೊಳ್ಳಲು. ವೆರಿ ಗುಡ್, ಸೂಪರ್. ಮತ್ತೆ ಎಥಿಕ್ಸ್ ಇದ್ದಾಗ ಏನಾಗುತ್ತೆ? ಹಿ ಸರ್ವ್ಸ್ ವಿತ್ ಎಂಪತಿ ಅಂಡ್ ಕಂಪ್ಯಾಷನ್. ಅನುಕಂಪ ಮತ್ತು ಪರಾನುಭೂತಿಯಿಂದ ಕರ್ತವ್ಯವನ್ನು ನಿರ್ವಹಿಸಲು. ಟು ಸರ್ವ್ ವಿತ್ ಎಂಪತಿ ಅಂಡ್ ಕಂಪ್ಯಾಷನ್. ಏನ್ ಹೆಂಗಂದ್ರೆ ಇಲ್ಲಿ ಪರಾನುಭೂತಿ ಮತ್ತು ಅನುಕಂಪದಿಂದ ಸೇವೆಯನ್ನ ಸಲ್ಲಿಸಲು. ಟು ಅಂಡರ್ಸ್ಟ್ಯಾಂಡ್ ಪ್ರಾಬ್ಲಮ್ಸ್ ಆಫ್ ದ ಪಬ್ಲಿಕ್ and find out solutions to them. ಸಾರ್ವಜನಿಕರ ತೊಂದರೆಗಳನ್ನ, ನೋವುಗಳನ್ನ, ಕಷ್ಟಗಳನ್ನ ಅರ್ಥೈಸಿಕೊಂಡು ಅವುಗಳಿಗೆ ಪರಿಹಾರವನ್ನ ಒದಗಿಸಿಕೊಡಲು. ತೊಂದರೆಗಳನ್ನ, ನೋವುಗಳನ್ನ, ಕಷ್ಟಗಳನ್ನ ಅರ್ಥೈಸಿಕೊಂಡು ಅವುಗಳಿಗೆ ಪರಿಹಾರವನ್ನ ಒದಗಿಸಿಕೊಡಲು. Efficiency and effectiveness in administration. Efficiency and effectiveness.
and effectiveness in administration. ಆಡಳಿತದಲ್ಲಿ ಪರಿಣಾಮಕಾರಿ ಹಾಗೂ ದಕ್ಷತೆಯನ್ನ ಪರಿಣಾಮಕಾರಿ ಹಾಗೂ ದಕ್ಷ ಆಡಳಿತವನ್ನ ಹೆಚ್ಚಿಸಲು efficiency and effectiveness of administration. To increase efficiency and effectiveness of administration. To serve people, to serve public with polite, respectful, helpful, polite. To serve public with polite, respectful, helpful, and problem-solving attitude. ಏನಿಂಗಂದ್ರೆ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ಗೌರವದಿಂದ ಹಾಗೂ ಸಮಸ್ಯೆಯನ್ನ ಬಗೆಹರಿಸುವ ಸಹಾಯ ಮಾಡುವ ಮನೋಭಾವದಿಂದ ಹೆಲ್ಪ್ಫುಲ್ ಸಹಾಯ ಮಾಡುವ ಹಾಗೂ ಸಮಸ್ಯೆ ಬಗೆಹರಿಸುವ ಮನೋಭಾವದಿಂದ ಕೆಲಸವನ್ನ ಮಾಡಲಿಕ್ಕೆ ಇಥಿಕ್ಸ್ ಬೇಕು. ನೋಡಿ, ಒಳ್ಳೆ ಪಾಯಿಂಟ್ ಇದು. ಸಹಾಯ ಮಾಡುವ ಹಾಗೂ ಸಮಸ್ಯೆಯನ್ನ ಪರಿಹರಿಸುವ ಮನೋಭಾವದಿಂದ ಕರ್ತವ್ಯ ನಿರ್ವಹಿಸಲು. ವೆರಿ ನೈಸ್ ಪಾಯಿಂಟ್. ಇನ್ನೊಂದೇನಂತಂದ್ರೆ ಟು ಎನ್ಶೋರ್ public trust and credibility in public service or public administration. ಸಾರ್ವಜನಿಕ ಸೇವೆಯ ಮೇಲೆ ಸಾರ್ವಜನಿಕ ಸೇವೆಯ ಕುರಿತು ಜನರ ನಂಬಿಕೆ ಹಾಗೂ ವಿಶ್ವಾಸವನ್ನ ಕಾಪಾಡಿಕೊಳ್ಳಲು. ಕಾಯ್ದುಕೊಳ್ಳಲು. To serve public with public interest rather than self-interest. ಅದ್ಭುತ ಇದೆ ಇದೊಂದು. ಕೆಳಗಿಂದ ಏನಪ್ಪ, ಸ್ವಂತ ಹಿತಾಸಕ್ತಿಗಿಂತ ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ಸಾರ್ವಜನಿಕರ ಸೇವೆಯನ್ನ ಮಾಡಲು. ಲಾಸ್ಟ್ ಒನ್ ನಾವೇನ್ ಬರಿಬಹುದು? ಲಾಸ್ಟ್ ಅದೊಂದು ಬರೀ. ಟು ಕಂಟ್ರೋಲ್ corruption and arbitrary actions of public servant and arbitrary or you can say like that unethical or you can say that what is that? To control corruption and lethargic ಉದಾಸೀನ ಮನೋಭಾವ. lethargic attitude of public servant. lethargic ಅಂದ್ರೆ ಉದಾಸೀನ ಮನೋಭಾವ ಅದ ಭ್ರಷ್ಟಾಚಾರ ಹಾಗೂ ಉದಾಸೀನ ಮನೋಭಾವವನ್ನ ನಿಗ್ರಹಿಸಲು ನಮಗೆ ಏನ್ ಹೆಲ್ಪ್ ಆಗ್ತದೆ? ಎಥಿಕ್ಸ್ ಹೆಲ್ಪ್ ಆಗ್ತದೆ. ಓಕೆ, ದಟ್ ಇಸ್ ಕಾಲ್ಡ್ ಆಸ್